ತಮ್ಮ ಹಗ್ಗದಲ್ಲಿದ್ದ ಬಣ್ಣದ ಕ್ರಮದ ಅನುಸಾರ ಕೋಲುಗಳನ್ನು ತಮಗೆ ಮೀಸಲಿರುವ ಮೇಜಿನಲ್ಲಿ ಸಿಕ್ಕಿಸಬೇಕು. ಈ ಟಾಸ್ಕ್ನ ಕರುನಾಡ ಕಿಲಾಡಿಗಳು ಗೆದ್ದಿದೆ. ತಮ್ಮೊಳಗೆ ಚರ್ಚಿಸಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು. ರಜತ್ ಅವರೇ ನಾಮಿನೇಟ್ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡೋದಾಗಿರ್ಬೋದು. ಇಂಡಿವಿಜುವಲ್ ಆಗಿ ಆಡಿ ತಕತಿಲ್ವಾ? ಅವ್ರನ್ನ ಸುಪೀರಿಯರ್ ಅನ್ಕೊಂಡಿರೋದು. ನಾನ್ ಸುಪೀರಿಯರೇ, ನಾನ್ ಖರಾಬೆ, ನಾನ್ ಮಸ್ತೆ. ಹೌದು, ನಾಮಿನೇಷನ್ ಮಾಡ್ರೆ ಚೇಂಜ್ ಆಗ್ಬಿಡ್ತೀನ ನಾನು. ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತೀನ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿರುವ ರಜತ್ ಅವರು ಬಹುತೇಕ ಎಲ್ಲರ ಜೊತೆಯೂ ಕೂಡ ಕಿರಿಕನ್ನ ಮಾಡಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರದಲ್ಲೇ ಗೋಲ್ಡ್ ಸುರೇಶ್ ಅವರಿಗೆ ಅವ್ಯಾಚ್ಯ ಪದಗಳನ್ನ ಬಳಸಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇನ್ನು ಟಾಸ್ಕ್ ವಿಚಾರವಾಗಿ ಮಾತಿನ ಬರದಲ್ಲೇ ಮಾತನಾಡುವಂತ ಹೊತ್ನಲ್ಲಿ ಗೌತಮಿ ಅವರ ಅಪ್ಪ ಅಮ್ಮನ ವಿಚಾರವನ್ನೆಲ್ಲ ಪ್ರಸ್ತಾಪಿಸಲು ಶುರು ಮಾಡಿದ್ರು. ಇದರಿಂದಾಗಿ ಗೌತಮಿ ಅವರಿಗೆ ಸಖತ್ತು ಕೋಪ ಬಂದು ಡಿಸೆಂಬರ್ 16ರ ಸಂಚಿಕೆಯಲ್ಲಿ ಗೌತಮಿ ಮತ್ತು ರಜತ್ ನಡುವೆ ದೊಡ್ಡ ಜಗಳವೇ ಆಗಿತ್ತು. ಇನ್ನು ರಜತ್ ಅವರ ಮಾತುಗಳನ್ನ ಉಗ್ರ ಮಂಜು ಕೂಡ ಖಂಡಿಸಿದ್ದಾರೆ. ಸದ್ಯ ಬಿಗ್ ಬಾಸ್ ಈಗ ಪ್ರೋಮೋ ಒಂದನ್ನ ರಿಲೀಸ್ ಮಾಡಿದೆ. ಈ ಪ್ರೋಮೋ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಬಿಗ್ ಬಾಸ್ ನೀಡಿರುವ ಟಾಸ್ಕ್ ಅಲ್ಲಿ ರಜತ್ ಅವರನ್ನ ನಾಮಿನೇಟ್ ಮಾಡಲಾಗುತ್ತೆ. ಟಾಸ್ಕ್ ಅಲ್ಲಿ ಗೆದ್ದಿರುವಂತಹ ತ್ರಿವಿಕ್ರಮ್ ತಂಡ ನೇರವಾಗಿ ರಜತ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಕೊಟ್ಟಿರುವಂತಹ ಕಾರಣ, ರಜತ್ ಇಡೀ ಮನೆ ಮಂದಿಗೆ ಇಂಡಿವಿಜುವಲ್ ಆಗಿ ಆಟ ಆಡ್ಲಿಕ್ಕೆ ಪ್ರವೋಕ್ ಮಾಡ್ತಿದ್ದಾರೆ, ಟ್ರಿಗರ್ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ಇಟ್ಟು ಅವರನ್ನ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಸೈಲೆಂಟ್ ಆಗಿಲ್ಲ ರಜತ್ ಅವರು. ತ್ರಿವಿಕ್ರಮ್ ಅವರ ಮಾತುಗಳಿಗೆ ಫುಲ್ ಉಗ್ರವತಾರವನ್ನ ತೋರಿಸಿದ್ದಾರೆ. ತ್ರಿವಿಕ್ರಮ್ ಅವರು ಕಾರಣವನ್ನ ಕೊಟ್ಟು ನಾಮಿನೇಟ್ ಮಾಡ್ತಿದ್ದಂತೆ ಏನಿವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಅವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದು, ಹೌದು ನಾನು ಖರಾಬು ಏನಿವಾಗ, ನಾನು ಮಸ್ತು, ನಾನೇ ಹೀರೋ ಏನಿವಾಗ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಮೂಲಕ ರಜತ್ ಎಲಿಮಿನೇಟ್ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿಂದ ರಜತ್ ಒಂದಲ್ಲ ಒಂದು ವಿಚಾರಕ್ಕೆ ಜಗಳದಲ್ಲಿ ಸುದ್ದಿ ಮಾಡ್ತಿದ್ರು. ಸದ್ಯ ಬಿಗ್ ಬಾಸ್ ಈಗ ರಿಲೀಸ್ ಮಾಡಿರುವಂತ ಪ್ರೋಮೋದಲ್ಲೂ ಕೂಡ ಖಡಕ್ ಆಗಿ ಕೌಂಟರ್ ಅನ್ನ ಕೊಡ್ತಿದ್ದಾರೆ. ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡಿರುವಂತಹ ವಿಚಾರವಾಗಿ ಈಗ ಕಂಪ್ಲೀಟ್ ಆಗಿ ಗರಂ ಆಗಿದ್ದಾರೆ. ಮತ್ತೊಂದೆಡೆ ಗಮನಿಸೋದಾದ್ರೆ ಮನೆ ಮಂದಿ ಎಲ್ಲ ರಜತ್ ಅವರನ್ನ ಸೈಡ್ಗಿಟ್ಟು ಹೊಸ ಆಟವನ್ನ ಶುರು ಮಾಡ್ತಾರ. ಈತ ರಜತ್ ಅವರು ನನಗೆ ನಾನೇ ಬಾಸು, ನಾನೇ ಹೀರೋ, ನಾನೇ ಖರಾಬು ಏನಿವಾಗ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಉಗ್ರವತಾರವನ್ನ ತೋರಿಸ್ತಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವರು ಕೊಟ್ಟಿರುವಂತಹ ಕಾರಣಕ್ಕೆ ಫುಲ್ ಗರಂ ಆಗಿ ರಾಂಗ್ ಆಗಿದ್ದಾರೆ. ಹೀಗಾಗಿ ಮನೆ ಮಂದಿಯವರು ಹೊಸ ಆಟವನ್ನ ಶುರು ಮಾಡಿ ಇವ್ರನ್ನ ಸೈಲೆಂಟ್ ಆಗಿ ಸೈಡ್ಗಿಡುವಂತ ಕೆಲಸ ಮಾಡ್ತಾರಾ? ಹೀಗೊಂದು ಪ್ರಶ್ನೆ ಈಗ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋದಿಂದ ಹುಟ್ಟುಕೊಂಡಿದೆ. ನಾನ್ ಮಸ್ತೆ, ಹೌದು, ನಾಮಿನೇಷನ್ ಮಾಡ್ರೆ ಚೇಂಜ್ ಆಗ್ಬಿಡ್ತೀನ ನಾನು. ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತೀನ. ನಾನೇ ಹೀರೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.